ಸರ್ಕಾರದ ವಿರುದ್ಧ ವಿರೋಧ ಪಕ್ಷ ಬಿಜೆಪಿ ಕೂಡ ವಿಭಿನ್ನವಾದ ಪೋಸ್ಟರ್ ವಾರ್ ಅನ್ನ ಪ್ರಾರಂಭ ಮಾಡಿದೆ. ಭ್ರಷ್ಟಾಚಾರ ವಿಚಾರವನ್ನ ಮುಂದಿಟ್ಟುಕೊಂಡು ಇದೀಗ ಕಾಂಗ್ರೆಸ್ನ ವಿರುದ್ಧ ಸಮರ ಸಾರಿದೆ ಬಿಜೆಪಿ ಪಾಳೆಯ. ಎಲ್ಲಾ ಮೂಲಗಳ ಕಮಿಷನ್ ಭ್ರಷ್ಟರು ಮುಕ್ತ ಇದ್ದಾರೆ ಅಂತ ಹೇಳಿ ಪೋಸ್ಟ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಸಿದ್ದರಾಮಯ್ಯ ದುಡ್ಡಿನ್ನುವ ಪೋಸ್ಟ್ ಮಾಡಿ ಬಿಜೆಪಿ ಆಕ್ರೋಶ ಹೊರಹಾಕಿದೆ. ಕಮಿಷನ್ ಕಲೆಕ್ಷನ್ ಕರಪ್ಷನ್ ಮೂಲಕ ಹಣ ಗಳಿಕೆ ಆಗ್ತಾ ಇದೆ ಅಂತ ಹೇಳಿ ಪೋಸ್ಟ್ನಲ್ಲಿ ಬರೆಯಲಾಗಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ನೀಡ್ತಾ ಹೋಗ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಚಂದ್ರಶೇಖರ್, ಭ್ರಷ್ಟಾಚಾರದ ವಿಚಾರವನ್ನ ಮುಂದಿಟ್ಟುಕೊಂಡು ಬಿಜೆಪಿ ಸಾಮಾಜಿಕ ಜಾಲತಾಣದಲ್ಲೇನೋ ಭಾರಿ ಪ್ರತಿಭಟನೆ ನಡೀತಿದೆ. ಜೊತೆಗೆ ನಡೀತಾ ಇದ್ದ ಜನಾಕ್ರೋಶ ಯಾತ್ರೆ ಅದೇನಾಯ್ತು? ಕೇವಲ ಇದೀಗ ಸೋಷಿಯಲ್ ಮೀಡಿಯಾ ಪೋಸ್ಟ್ಗೆ ಸೀಮಿತವಾಗುತ್ತಾ ಬಿಜೆಪಿಯ ಈ ಹೋರಾಟ? ಖಂಡಿತವಾಗ್ಲೂ ಬಿಜೆಪಿ ಈಗಾಗಲೇ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಬೆಲೆ ಏರಿಕೆ ಮತ್ತು ಭ್ರಷ್ಟಾಚಾರದ ವಿರುದ್ಧ ಜನಾಕ್ರೋಶ ಯಾತ್ರೆಯನ್ನ ಆರಂಭಿಸಿದೆ. ಈಗ ಅದರ ಬೆನ್ನಲ್ಲೇ ಈಗ ದಿನಕ್ಕೆ ಏನು ಎರಡನೇ ಯಾತ್ರೆ ಇನ್ನ 2 ದಿನದಲ್ಲಿ ಕೂಡ ಆರಂಭವಾಗಲಿದೆ. ಈಗ ರಾಜ್ಯ ಸರ್ಕಾರದ ಅದರಲ್ಲೂ ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯನವರು ಕಮಿಷನ್ ಕಲೆಕ್ಷನ್ ಮತ್ತು ಕರಪ್ಷನ್ ಮೂಲಕ ಹಣವನ್ನ ಗಳಿಸಿ ಭ್ರಷ್ಟರನ್ನ ಹಣವನ್ನ ಮುಕ್ತಿದ್ದಾರೆ ಅನ್ನುವಂತ ರೀತಿಯಲ್ಲಿ ಈಗ ಬಿಜೆಪಿ ಬಿಂಬಿಸ್ತಿರ್ತಕ್ಕಂಥದ್ದು. ಅದಕ್ಕೆ ವಿಡಿಯೋ ಒಂದನ್ನು ಕೂಡ ಹಾಕಿ ಅದಕ್ಕೆ ಹಾಡನ್ನು ಕೂಡ ಅಳವಡಿಸಿರ್ತಕ್ಕಂಥದ್ದು. ಇದು ಇಲ್ಲೊಂದು ಕಡೆ ರಾಜ್ಯ ಸರ್ಕಾರ ಭ್ರಷ್ಟಾಚಾರದಲ್ಲಿ ತೊಡಗಿದೆ ಅನ್ನುವಂಥದ್ದು ಜೊತೆಯಲ್ಲಿ ಎಐ ತಂತ್ರಜ್ಞಾನದ ಮೂಲಕ ಸಿಎಂ ಸಿದ್ದರಾಮಯ್ಯನವರು ಹಣವನ್ನ ತಿನ್ನೋ ರೀತಿಯಲ್ಲಿ ಈ ವಿಡಿಯೋ ಒಂದನ್ನ ಹೊರಬಿಟ್ಟಿರ್ತಕ್ಕಂಥದ್ದು. ಇದು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡೋದ್ರ ಜೊತೆಯಲ್ಲಿ ಜನಪ್ರವೇಶಕ್ಕೂ ಕೂಡ ಈ ಒಂದು ವಿಡಿಯೋ ಕಾರಣವಾಗಿರ್ತಕ್ಕಂಥದ್ದು. ಸಿದ್ದರಾಮಯ್ಯನವರು ಹಣವನ್ನ ಈ ರೀತಿ ತಿಂತಿದ್ದಾರೆ ಅನ್ನುವಂಥದ್ದನ್ನ ಬಿಂಬಿಸ್ತಾ ಇರ್ತಕ್ಕಂಥದ್ದು ಒಂದು ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ಮತ್ತು ಎಲ್ಲ ಕಡೆ ಕೂಡ ಹರಿದಾಡ್ತಾ ಇರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿದೆ. ಹೀಗಾಗಿ ಬಿಜೆಪಿ ಕಾಂಗ್ರೆಸ್ ಸರ್ಕಾರವನ್ನ ಈ ರೀತಿಯ ಹಣಕ್ಕಿಸುವಂತ ಕೆಲಸಕ್ಕೆ ಮುಂದಾಗಿರ್ತಕ್ಕಂಥದ್ದನ್ನ ನಾವು ಕಾಣಬಹುದು. ಸ್ಮಿತಾ, ಧನ್ಯವಾದ ಚಂದ್ರಶೇಖರ್ ಮಾಹಿತಿಗಾಗಿ. ಸರ್ಕಾರದ ವಿರುದ್ಧ ವಿರೋಧ ಪಕ್ಷ ಬಿಜೆಪಿ ಕೂಡ ವಿಭಿನ್ನವಾದ ಪೋಸ್ಟರ್ ವಾರ್ ಅನ್ನ ಪ್ರಾರಂಭ ಮಾಡಿದೆ. ಭ್ರಷ್ಟಾಚಾರ ವಿಚಾರವನ್ನ ಮುಂದಿಟ್ಟುಕೊಂಡು ಇದೀಗ ಕಾಂಗ್ರೆಸ್ನ ವಿರುದ್ಧ ಸಮರ ಸಾರಿದೆ ಬಿಜೆಪಿ ಪಾಳೆಯ. ಎಲ್ಲಾ ಮೂಲಗಳ ಕಮಿಷನ್ ಭ್ರಷ್ಟರು ಮುಕ್ತ ಇದ್ದಾರೆ ಅಂತ ಹೇಳಿ ಪೋಸ್ಟ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಸಿದ್ದರಾಮಯ್ಯ ದುಡ್ಡಿನ್ನುವ ಪೋಸ್ಟ್ ಮಾಡಿ ಬಿಜೆಪಿ ಆಕ್ರೋಶ ಹೊರಹಾಕಿದೆ. ಕಮಿಷನ್ ಕಲೆಕ್ಷನ್ ಕರಪ್ಷನ್ ಮೂಲಕ ಹಣ ಗಳಿಕೆ ಆಗ್ತಾ ಇದೆ ಅಂತ ಹೇಳಿ ಪೋಸ್ಟ್ನಲ್ಲಿ ಬರೆಯಲಾಗಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ನೀಡ್ತಾ ಹೋಗ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಚಂದ್ರಶೇಖರ್, ಭ್ರಷ್ಟಾಚಾರದ ವಿಚಾರವನ್ನ ಮುಂದಿಟ್ಟುಕೊಂಡು ಬಿಜೆಪಿ ಸಾಮಾಜಿಕ ಜಾಲತಾಣದಲ್ಲೇನೋ ಭಾರಿ ಪ್ರತಿಭಟನೆ ನಡೀತಿದೆ. ಜೊತೆಗೆ ನಡೀತಾ ಇದ್ದ ಜನಾಕ್ರೋಶ ಯಾತ್ರೆ ಅದೇನಾಯ್ತು? ಕೇವಲ ಇದೀಗ ಸೋಷಿಯಲ್ ಮೀಡಿಯಾ ಪೋಸ್ಟ್ಗೆ ಸೀಮಿತವಾಗುತ್ತಾ ಬಿಜೆಪಿಯ ಈ ಹೋರಾಟ? ಖಂಡಿತವಾಗ್ಲೂ ಬಿಜೆಪಿ ಈಗಾಗಲೇ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಬೆಲೆ ಏರಿಕೆ ಮತ್ತು ಭ್ರಷ್ಟಾಚಾರದ ವಿರುದ್ಧ ಜನಾಕ್ರೋಶ ಯಾತ್ರೆಯನ್ನ ಆರಂಭಿಸಿದೆ. ಈಗ ಅದರ ಬೆನ್ನಲ್ಲೇ ಈಗ ದಿನಕ್ಕೆ ಏನು ಎರಡನೇ ಯಾತ್ರೆ ಇನ್ನ 2 ದಿನದಲ್ಲಿ ಕೂಡ ಆರಂಭವಾಗಲಿದೆ. ಈಗ ರಾಜ್ಯ ಸರ್ಕಾರದ ಅದರಲ್ಲೂ ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯನವರು ಕಮಿಷನ್ ಕಲೆಕ್ಷನ್ ಮತ್ತು ಕರಪ್ಷನ್ ಮೂಲಕ ಹಣವನ್ನ ಗಳಿಸಿ ಭ್ರಷ್ಟರನ್ನ ಹಣವನ್ನ ಮುಕ್ತಿದ್ದಾರೆ ಅನ್ನುವಂತ ರೀತಿಯಲ್ಲಿ ಈಗ ಬಿಜೆಪಿ ಬಿಂಬಿಸ್ತಿರ್ತಕ್ಕಂಥದ್ದು. ಅದಕ್ಕೆ ವಿಡಿಯೋ ಒಂದನ್ನು ಕೂಡ ಹಾಕಿ ಅದಕ್ಕೆ ಹಾಡನ್ನು ಕೂಡ ಅಳವಡಿಸಿರ್ತಕ್ಕಂಥದ್ದು. ಇದು ಇಲ್ಲೊಂದು ಕಡೆ ರಾಜ್ಯ ಸರ್ಕಾರ ಭ್ರಷ್ಟಾಚಾರದಲ್ಲಿ ತೊಡಗಿದೆ ಅನ್ನುವಂಥದ್ದು ಜೊತೆಯಲ್ಲಿ ಎಐ ತಂತ್ರಜ್ಞಾನದ ಮೂಲಕ ಸಿಎಂ ಸಿದ್ದರಾಮಯ್ಯನವರು ಹಣವನ್ನ ತಿನ್ನೋ ರೀತಿಯಲ್ಲಿ ಈ ವಿಡಿಯೋ ಒಂದನ್ನ ಹೊರಬಿಟ್ಟಿರ್ತಕ್ಕಂಥದ್ದು. ಇದು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡೋದ್ರ ಜೊತೆಯಲ್ಲಿ ಜನಪ್ರವೇಶಕ್ಕೂ ಕೂಡ ಈ ಒಂದು ವಿಡಿಯೋ ಕಾರಣವಾಗಿರ್ತಕ್ಕಂಥದ್ದು. ಸಿದ್ದರಾಮಯ್ಯನವರು ಹಣವನ್ನ ಈ ರೀತಿ ತಿಂತಿದ್ದಾರೆ ಅನ್ನುವಂಥದ್ದನ್ನ ಬಿಂಬಿಸ್ತಾ ಇರ್ತಕ್ಕಂಥದ್ದು ಒಂದು ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ಮತ್ತು ಎಲ್ಲ ಕಡೆ ಕೂಡ ಹರಿದಾಡ್ತಾ ಇರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿದೆ. ಹೀಗಾಗಿ ಬಿಜೆಪಿ ಕಾಂಗ್ರೆಸ್ ಸರ್ಕಾರವನ್ನ ಈ ರೀತಿಯ ಹಣಕ್ಕಿಸುವಂತ ಕೆಲಸಕ್ಕೆ ಮುಂದಾಗಿರ್ತಕ್ಕಂಥದ್ದನ್ನ ನಾವು ಕಾಣಬಹುದು. ಸ್ಮಿತಾ, ಧನ್ಯವಾದ ಚಂದ್ರಶೇಖರ್ ಮಾಹಿತಿಗಾಗಿ. ಸರ್ಕಾರದ ವಿರುದ್ಧ ವಿರೋಧ ಪಕ್ಷ ಬಿಜೆಪಿ ಕೂಡ ವಿಭಿನ್ನವಾದ ಪೋಸ್ಟರ್ ವಾರ್ ಅನ್ನ ಪ್ರಾರಂಭ ಮಾಡಿದೆ. ಭ್ರಷ್ಟಾಚಾರ ವಿಚಾರವನ್ನ ಮುಂದಿಟ್ಟುಕೊಂಡು ಇದೀಗ ಕಾಂಗ್ರೆಸ್ನ ವಿರುದ್ಧ ಸಮರ ಸಾರಿದೆ ಬಿಜೆಪಿ ಪಾಳೆಯ. ಎಲ್ಲಾ ಮೂಲಗಳ ಕಮಿಷನ್ ಭ್ರಷ್ಟರು ಮುಕ್ತ ಇದ್ದಾರೆ ಅಂತ ಹೇಳಿ ಪೋಸ್ಟ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಸಿದ್ದರಾಮಯ್ಯ ದುಡ್ಡಿನ್ನುವ ಪೋಸ್ಟ್ ಮಾಡಿ ಬಿಜೆಪಿ ಆಕ್ರೋಶ ಹೊರಹಾಕಿದೆ. ಕಮಿಷನ್ ಕಲೆಕ್ಷನ್ ಕರಪ್ಷನ್ ಮೂಲಕ ಹಣ ಗಳಿಕೆ ಆಗ್ತಾ ಇದೆ ಅಂತ ಹೇಳಿ ಪೋಸ್ಟ್ನಲ್ಲಿ ಬರೆಯಲಾಗಿದೆ.
ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ನೆಟ್ಟಾ ಹೋಗ್ತಾರೆ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಚಂದ್ರಶೇಖರ್, ಭ್ರಷ್ಟಾಚಾರದ ವಿಚಾರವನ್ನ ಮುಂದಿಟ್ಕೊಂಡು ಬಿಜೆಪಿ ಸಾಮಾಜಿಕ ಜಾಲತಾಣದಲ್ಲೇನೋ ಭಾರಿ ಪ್ರತಿಭಟನೆ ನಡೀತಿದೆ. ಜೊತೆಗೆ ನಡೀತಾ ಇದ್ದ ಜನಾಕ್ರೋಶ ಯಾತ್ರೆ ಅದೇನಾಯ್ತು? ಕೇವಲ ಇದೀಗ ಸೋಷಿಯಲ್ ಮೀಡಿಯಾ ಪೋಸ್ಟ್ಗೆ ಸೀಮಿತವಾಗುತ್ತಾ ಬಿಜೆಪಿಯ ಈ ಹೋರಾಟ? ಖಂಡಿತವಾಗ್ಲೂ ಬಿಜೆಪಿ ಈಗಾಗಲೇ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಬೆಲೆ ಏರಿಕೆ ಮತ್ತು ಭ್ರಷ್ಟಾಚಾರದ ವಿರುದ್ಧ ಜನಾಕ್ರೋಶ ಯಾತ್ರೆಯನ್ನ ಆರಂಭಿಸಿದೆ. ಈಗ ಅದರ ಬೆನ್ನಲ್ಲೇ ಈಗ ದಿನಕ್ಕೆ ಏನು ಎರಡನೇ ಯಾತ್ರೆ ಇನ್ನ 2 ದಿನದಲ್ಲಿ ಕೂಡ ಆರಂಭವಾಗಲಿದೆ. ಈಗ ರಾಜ್ಯ ಸರ್ಕಾರದ ಅದರಲ್ಲೂ ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯನವರು ಕಮಿಷನ್ ಕಲೆಕ್ಷನ್ ಮತ್ತು ಕರಪ್ಷನ್ ಮೂಲಕ ಹಣವನ್ನ ಗಳಿಸಿ ಭ್ರಷ್ಟರನ್ನ ಹಣವನ್ನ ಮುಕ್ತಿದ್ದಾರೆ ಅನ್ನುವಂತ ರೀತಿಯಲ್ಲಿ ಈಗ ಬಿಜೆಪಿ ಬಿಂಬಿಸ್ತಿರ್ತಕ್ಕಂಥದ್ದು. ಅದಕ್ಕೆ ವಿಡಿಯೋ ಒಂದನ್ನು ಕೂಡ ಹಾಕಿ ಅದಕ್ಕೆ ಹಾಡನ್ನು ಕೂಡ ಅಳವಡಿಸಿರ್ತಕ್ಕಂಥದ್ದು. ಇದು ಎಲ್ಲೊಂದು ಕಡೆ ರಾಜ್ಯ ಸರ್ಕಾರ ಭ್ರಷ್ಟಾಚಾರದಲ್ಲಿ ತೊಡಗಿದೆ ಅನ್ನುವಂಥದ್ದು ಜೊತೆಯಲ್ಲಿ ಎಐ ತಂತ್ರಜ್ಞಾನದ ಮೂಲಕ ಸಿಎಂ ಸಿದ್ದರಾಮಯ್ಯನವರು ಹಣವನ್ನ ತಿನ್ನೋ ರೀತಿಯಲ್ಲಿ ಈ ವಿಡಿಯೋ ಒಂದನ್ನ ಹೊರಬಿಟ್ಟಿರ್ತಕ್ಕಂಥದ್ದು. ಇದು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡೋದ್ರ ಜೊತೆಯಲ್ಲಿ ಜನಾಕ್ರೋಶಕ್ಕೂ ಕೂಡ ಈ ಒಂದು ವಿಡಿಯೋ ಕಾರಣವಾಗಿರ್ತಕ್ಕಂಥದ್ದು. ಸಿದ್ದರಾಮಯ್ಯನವರು ಹಣವನ್ನ ಈ ರೀತಿ ತಿಂತಿದ್ದಾರೆ ಅನ್ನುವಂಥದ್ದನ್ನ ಬಿಂಬಿಸ್ತಾ ಇರ್ತಕ್ಕಂಥದ್ದು ಒಂದು ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ಮತ್ತು ಎಲ್ಲ ಕಡೆ ಕೂಡ ಹರಿದಾಡ್ತಾ ಇರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿದೆ. ಹೀಗಾಗಿ ಬಿಜೆಪಿ ಕಾಂಗ್ರೆಸ್ ಸರ್ಕಾರವನ್ನ ಈ ರೀತಿ ಹಣಕ್ಕಿಸುವಂತ ಕೆಲಸಕ್ಕೆ ಮುಂದಾಗಿರ್ತಕ್ಕಂಥದ್ದನ್ನ ನಾವು ಕಾಣಬಹುದು. ಸ್ಮಿತಾ, ಧನ್ಯವಾದ ಚಂದ್ರಶೇಖರ್ ಮಾಹಿತಿಗಾಗಿ. ಸರ್ಕಾರದ ವಿರುದ್ಧ ವಿರೋಧ ಪಕ್ಷ ಬಿಜೆಪಿ ಕೂಡ ವಿಭಿನ್ನವಾದ ಪೋಸ್ಟರ್ ವಾರ್ ಅನ್ನ ಪ್ರಾರಂಭ ಮಾಡಿದೆ. ಭ್ರಷ್ಟಾಚಾರ ವಿಚಾರವನ್ನ ಮುಂದಿಟ್ಕೊಂಡು ಇದೀಗ ಕಾಂಗ್ರೆಸ್ನ ವಿರುದ್ಧ ಸಮರ ಸಾರಿದೆ ಬಿಜೆಪಿ ಪಾಳಿಗೆ. ಎಲ್ಲಾ ಮೂಲಗಳ ಕಮಿಷನ್ ಭ್ರಷ್ಟರು ಮುಕ್ತ ಇದ್ದಾರೆ ಅಂತ ಹೇಳಿ ಪೋಸ್ಟ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಸಿದ್ದರಾಮಯ್ಯ ದುಡ್ಡಿನ್ನುವ ಪೋಸ್ಟ್ ಮಾಡಿ ಬಿಜೆಪಿ ಆಕ್ರೋಶ ಹೊರಹಾಕಿದೆ. ಕಮಿಷನ್ ಕಲೆಕ್ಷನ್ ಕರಪ್ಷನ್ ಮೂಲಕ ಹಣ ಗಳಿಕೆ ಆಗ್ತಾ ಇದೆ ಅಂತ ಹೇಳಿ ಪೋಸ್ಟ್ನಲ್ಲಿ ಬರೆಯಲಾಗಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ನೆಟ್ಟಾ ಹೋಗ್ತಾರೆ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಚಂದ್ರಶೇಖರ್, ಭ್ರಷ್ಟಾಚಾರದ ವಿಚಾರವನ್ನ ಮುಂದಿಟ್ಕೊಂಡು ಬಿಜೆಪಿ ಸಾಮಾಜಿಕ ಜಾಲತಾಣದಲ್ಲೇನೋ ಭಾರಿ ಪ್ರತಿಭಟನೆ ನಡೀತಿದೆ. ಜೊತೆಗೆ ನಡೀತಾ ಇದ್ದ ಜನಾಕ್ರೋಶ ಯಾತ್ರೆ ಅದೇನಾಯ್ತು? ಕೇವಲ ಇದೀಗ ಸೋಷಿಯಲ್ ಮೀಡಿಯಾ ಪೋಸ್ಟ್ಗೆ ಸೀಮಿತವಾಗುತ್ತಾ ಬಿಜೆಪಿಯ ಈ ಹೋರಾಟ? ಖಂಡಿತವಾಗ್ಲೂ ಬಿಜೆಪಿ ಈಗಾಗಲೇ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಬೆಲೆ ಏರಿಕೆ ಮತ್ತು ಭ್ರಷ್ಟಾಚಾರದ ವಿರುದ್ಧ ಜನಾಕ್ರೋಶ ಯಾತ್ರೆಯನ್ನ ಆರಂಭಿಸಿದೆ. ಈಗ ಅದರ ಬೆನ್ನಲ್ಲೇ ಈಗ ದಿನಕ್ಕೆ ಏನು ಎರಡನೇ ಯಾತ್ರೆ ಇನ್ನ 2 ದಿನದಲ್ಲಿ ಕೂಡ ಆರಂಭವಾಗಲಿದೆ. ಈಗ ರಾಜ್ಯ ಸರ್ಕಾರದ ಅದರಲ್ಲೂ ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯನವರು ಕಮಿಷನ್ ಕಲೆಕ್ಷನ್ ಮತ್ತು ಕರಪ್ಷನ್ ಮೂಲಕ ಹಣವನ್ನ ಗಳಿಸಿ ಭ್ರಷ್ಟರನ್ನ ಹಣವನ್ನ ಮುಕ್ತಿದ್ದಾರೆ ಅನ್ನುವಂತ ರೀತಿಯಲ್ಲಿ ಈಗ ಬಿಜೆಪಿ ಬಿಂಬಿಸ್ತಿರ್ತಕ್ಕಂಥದ್ದು. ಅದಕ್ಕೆ ವಿಡಿಯೋ ಒಂದನ್ನು ಕೂಡ ಹಾಕಿ ಅದಕ್ಕೆ ಹಾಡನ್ನು ಕೂಡ ಅಳವಡಿಸಿರ್ತಕ್ಕಂಥದ್ದು. ಇದು ಎಲ್ಲೊಂದು ಕಡೆ ರಾಜ್ಯ ಸರ್ಕಾರ ಭ್ರಷ್ಟಾಚಾರದಲ್ಲಿ ತೊಡಗಿದೆ ಅನ್ನುವಂಥದ್ದು ಜೊತೆಯಲ್ಲಿ ಎಐ ತಂತ್ರಜ್ಞಾನದ ಮೂಲಕ ಸಿಎಂ ಸಿದ್ದರಾಮಯ್ಯನವರು ಹಣವನ್ನ ತಿನ್ನೋ ರೀತಿಯಲ್ಲಿ ಈ ವಿಡಿಯೋ ಒಂದನ್ನ ಹೊರಬಿಟ್ಟಿರ್ತಕ್ಕಂಥದ್ದು. ಇದು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡೋದ್ರ ಜೊತೆಯಲ್ಲಿ ಜನಾಕ್ರೋಶಕ್ಕೂ ಕೂಡ ಈ ಒಂದು ವಿಡಿಯೋ ಕಾರಣವಾಗಿರ್ತಕ್ಕಂಥದ್ದು. ಸಿದ್ದರಾಮಯ್ಯನವರು ಹಣವನ್ನ ಈ ರೀತಿ ತಿಂತಿದ್ದಾರೆ ಅನ್ನುವಂಥದ್ದನ್ನ ಬಿಂಬಿಸ್ತಾ ಇರ್ತಕ್ಕಂಥದ್ದು ಒಂದು ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ಮತ್ತು ಎಲ್ಲ ಕಡೆ ಕೂಡ ಹರಿದಾಡ್ತಾ ಇರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿದೆ. ಹೀಗಾಗಿ ಬಿಜೆಪಿ ಕಾಂಗ್ರೆಸ್ ಸರ್ಕಾರವನ್ನ ಈ ರೀತಿ ಹಣಕ್ಕಿಸುವಂತ ಕೆಲಸಕ್ಕೆ ಮುಂದಾಗಿರ್ತಕ್ಕಂಥದ್ದನ್ನ ನಾವು ಕಾಣಬಹುದು. ಸ್ಮಿತಾ, ಧನ್ಯವಾದ ಚಂದ್ರಶೇಖರ್ ಮಾಹಿತಿಗಾಗಿ.